ಯತ್ನಾಳ್ ಅವರ ನಡೆ ನುಡಿ ಏನು ಮುಂದ್ಗಡೆ ಬಹಳ ಜನ ತಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಒಂದು ಪಕ್ಷ ಕಟ್ಟಬೇಕು ಅಂತ ಹೇಳಿದ್ದಾರೆ ಸರ್. ನೋಡ್ರಿ, ಈಗ ಎಲ್ಲಾನು ವಿಚಾರ ಮಾಡ್ಬೇಕು, ಒಮ್ಮೆ ನಾನು ನಿರ್ಣಯ ತಗೋದಿಲ್ಲ. ಜನರ ಭಾವನೆ, ಕಾರ್ಯಕರ್ತರು, ಹಿಂದೂ ಕಾರ್ಯಕರ್ತರು ಅಂತ ಹೇಳಕತ್ತಾರೆ. ಈ ರಾಜ್ಯದಾಗ ಒಂದು ಹಿಂದೂ ಪರವಾಗಿ ಗಟ್ಟಿಯಾಗಿ ಮಾತಾಡುವಂಥ ಒಂದು ರಾಜಕೀಯ ಪಕ್ಷ ಬೇಕು ಅನ್ನೋಂಥದ್ದು ಭಾಳ ಜನರ ಕಡೆ. ಚಾಮರಾಜನಗರದಿಂದ ಹಿಡಿದು ಬೀದರ್ವರೆಗೆ ಕೂಗಿದೆ. ಆರ್ಥಿಕವಾಗಿರೋ ಕೆಲವು ಮಂದಿ ಅನೌನ್ಸ್ ಮಾಡಕತ್ತಾರೆ, ನಾವು ಯತ್ನಾಳ್ ಪಾರ್ಟಿ ಮಾಡಿದ್ರೆ 25 ಲಕ್ಷ ಕೊಡ್ತೀವಿ, 1 ಲಕ್ಷ ಕೊಡ್ತೀವಿ, 50,000 ಕೊಡ್ತೀವಿ. ನಾವು ಧರ್ಮದ ಸಲುವಾಗಿ ನಾವು ಇಡೀ ನಮ್ಮ ಜೀವನವನ್ನೇ ಏನು ಧರ್ಮಕ್ಕೆ ನಾವು ಇವತ್ತು ಕೆಲಸ ಮಾಡ್ಲಿಕ್ಕೆ ತಯಾರಿದ್ದೀವಿ. ಹಿಂಗೆ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆಯಿಂದ ಬರ್ತಾಯಿದೆ. ಆದರೆ ಅದರ ಮುಂದಿನ ಒಂದು ದೊಡ್ಡ ಚಿಂತೆ ಏನಂದ್ರೆ ಹಿಂದೂ ಮತಗಳ ವಿಭಜನೆ ಆದರೆ ಮತ್ತು ಕಾಂಗ್ರೆಸ್ಸಿಗೆ ಅನುಕೂಲ ಆಗ್ತೈತೆ ಅನ್ನೋದು ಒಂದಿದೆ. ಇದರ ಒಂದು ಲಾಭದಿಂದ ಮುಂದೆ ಒಂದು ದಿವಸ ಮಾಧ್ಯಮದವ್ರು ಏನು ಹೊಡಿತಾರೆ ಇದನ್ನು ಭವಿಷ್ಯ ಹೇಳ್ತೀನಿ. ಕಾಂಗ್ರೆಸ್ ಕಡೆ ಯತ್ನಾಳ್ ರೊಕ್ಕ ತೊಗೊಂಡು ಪಾರ್ಟಿ ಕಟ್ಟ್ಯಾನೆ ಅದು ವಿಜೇಂದ್ರ ಹೇಳಿ ಒಂದು 2-3 ಚಾನಲ್ದಾಗ ಹೊಡೆಸ್ತಾರೆ. ತಮ್ಮನ್ನು ಉಚ್ಚಾಟನೆ ಮಾಡಿದ್ರು ಕೂಡ ಏನೋ ಬಿಜೆಪಿ ಮೇಲೆ ಪ್ರೀತಿ ಕಡಿಮೆ ಆಗಲಿಲ್ಲ. ಬಿಜೆಪಿ ನೋಡ್ರಿ, ನಾವು ಕಟ್ಟದವ್ರು ನಾವೇ ಇದೀವಿ. RSS ಯಾರು ಕಟ್ಟಾರ್ರಿ? ಬಿಜೆಪಿ ಚಲವಾದಿ ನಾರಾಯಣ ಸ್ವಾಮಿ ಕಟ್ಟಾರ, ಆ ಪ್ರೀತಮ್ ಗೌಡ್ ಕಟ್ಟಾನ, ಇಲ್ಲೋ ಬಂದಲ್ಲಿ ನಿಮ್ದು ಇಲ್ಲದ ಪಿ ರಾಜೀವ್ ಅವ ಏನು ಮಹಾಭಾರತ ಓದ್ತಿದ್ದ ದಿನ. ಈ ಮಹಾಭಾರತ ಬಿಟ್ಟು ವಿಜೇಂದ್ರ ವ್ರತ ಓದ್ಲಾಕತ್ತಾನ. ಇಂಥ ಲೀಡ್ರುಗಳು ನಮಗೆ ಹೇಳ್ತಾರೆ ಬಿಜೆಪಿ ಶಿಸ್ತಿನ ಪಕ್ಷ, ಅಟಲ್ ಯಾದವ್ ಕಟ್ಟಿ ಯಾರು ಪಿ ರಾಜೀವ್ನಿಂದ ನಾವು ಭಾಷಣ ಕೇಳಬೇಕು. ಬಿಜೆಪಿ ಒಳಗೆ ಎಂಥ ದುರ್ದೈವ್ರಿ. ಅವ ಬಂದು ಇಲ್ಲಿ ನಮ್ಮ ಕತೆ ಹೇಳ್ತಾನೆ. ಬಿಜೆಪಿ ಯಾರು ನಮ್ಮ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ನಮ್ಮ ಇವರು ಕಟ್ಟಿದ್ರು, ಅದು ಹಿಂಗೆ ಬತ್ತು, ಇಷ್ಟನೇಶ್ವರ ಹಿಂಗಾಯ್ತು ಕತೆ ಹೇಳೋಂತಹ ಮಹಾನ್ ನಾಯಕರು ವಿಜೇಂದ್ರ ಸುತ್ತಮುತ್ತಲಿ ಅಂಥವ್ರು ಅದಾರ ನೋಡಿದ್ರಲ್ಲ. ಒಂದರೆ ಜನಪ್ರಿಯ ನಾಯಕರದಾರ ಅವ್ನ ಸುತ್ತಮುತ್ತಲು. ಅವ್ನು ಪ್ರೀತಮ್ ಗೌಡ ಯಾವಾಗ ಕಾಂಗ್ರೆಸ್ಗೆ ಹೋಗ್ತಾನೋ ಗೊತ್ತಿಲ್ಲ. ಗೆದ್ದವ್ರೆ ಅದಾರಲ್ರಿ. ವಿಲಿಂಗ್ ಅಂದ್ರೆ ವಿಶ್ವಾಸ ಜೊತೆಗೆ ಅದಕ್ಕಂದ್ರೆ ನಿನ್ನೆ ಕುಮಾರ್ ಬಂಗಾರಪ್ಪ ಇದು ಹೇಳ್ತಾರೆ ಏನಂತಂದ್ರೆ ಪಕ್ಷ ಹೇಗಿರುತ್ತೆ ಹಾಗೆ ನೋಡಿ, ಅದು ಹೇಳೇ ಆ ಡೈಲಾಗ್ ಕಾಮನ್ ಐತಿ ದೇಶನಾಗ. ಹೈಕಮಾಂಡ್ಗೆ ತಲೆಬಾಗಿದ್ದೇವೆ, ಹೈಕಮಾಂಡ್ ಅಂತಿಮ ನಿರ್ಣಯ ಅಂತ ಎಲ್ಲರೂ ಹೇಳ್ತಾರೆ. ಮತ್ತು ನಾಳೆ ಅವ್ರು ಟಿಕೆಟ್ ಕೊಡಲಿಲ್ಲ ಬೇರೆ ಪಾರ್ಟಿಗೆ ಹೋಗ್ತಾರಲ್ವ? ಎಷ್ಟು ಮಂದಿ ಹೈಕಮಾಂಡ್ ತೀರ್ಮಾನವೇ ಅಂತಿಮ. ಟಿಕೆಟ್ ಯಾರಿಗೆ ಒಂದು ಸಾಮಾನ್ಯ ಕಾರ್ಯಕರ್ತರು ಕೊಟ್ಟರು ನಾವು ಇಲ್ಲಿ ಚುನಾವಣೆ ಮಾಡ್ತೀನಿ ಅಂತಾರೆ. ಅವನಿಗೆ ಸ್ವಂತಕ್ಕೆ ಟಿಕೆಟ್ ಕೊಡ್ಲಿಕ್ಕಂದ್ರೆ ಇಂದು ಕಾಂಗ್ರೆಸ್ಸಿಗೆ ಸೇರ್ಪಡೆ, ಇಂದು BJPಗೆ ಸೇರ್ಪಡೆ. ಕುಮಾರಸ್ವಾಮಿಯವರ 20 ತಿಂಗಳ ಸರ್ಕಾರದ ಅಭಿವೃದ್ಧಿ ಕಂಡು ಇವತ್ತು ನಾನು JDS ಸೇರ್ಪಡೆ. ಇದು ಎಲ್ಲ ಕಾಮನ್ ಅದಾವೆ. RSS ಏನಾದರೂ ವೀಕ್ ಆಗಿದೆಯಾ ಕರ್ನಾಟಕದಲ್ಲಿ ಅಂತ? ಯಾಕಂದ್ರೆ ಯತ್ನಾಳ್ ಅವ್ರ ಬೆನ್ನಿ ನಿಲ್ಲುವಂಥ RSS ಎಲ್ಲೇ ಒಂದು ಕಡೆ ಈ ನಿಮ್ಮ ವಿಚಾರದಲ್ಲಿ ಏನೊಂದು RSS ಎಂದು ವೀಕ್ ಆಗೋದಿಲ್ರಿ. ಹೌದು, RSS ಅದು ಸಂಘ ತನ್ನ ಜವಾಬ್ದಾರಿನೇ ಮಾಡ್ತದೆ, ಒಳ್ಳೆ ಸಂಸ್ಕಾರ ಕಲಿಸ್ತೈತಿ. ಇವ್ರು ಬಂದು ಹೊರಗೆ ಬಂದು ಲಪುಟ್ರ ಆದ್ರೆ ಅವ್ರೇನು ಮಾಡ್ತಾರೆ? ಸರಿಗೆ ಈಶ್ವರಪ್ಪ ಆಯಿತು, ನೆಕ್ಸ್ಟ್ ಯತ್ನಾಳ್ ಇಬ್ಬರು ಏನಾದ್ರು ಸೇರ್ತಾರೆ, ಆದ್ರೆ ಅವ್ರನ್ನೂ ಹೊರಗೆ ಹಾಕಲಾಯ್ತು ಬಲವಂತವಾಗಿ. ನೋಡುನ್ರಿ, ನಮ್ಮನ್ನು ಹೊರಗೆ ಹಾಕಿದವ್ರನ್ನ ಹೊರಗೆ ಹಾಕಿದ್ವಿ ಅಂದ್ರೆ ನಾಳೆ ಹೋಗಿ ಹಾಗೆಲ್ಲ ಹಿಂದಕ್ಕೆ ಯಡಿಯೂರಪ್ಪನ ಉಚ್ಚಾಟನೆ ಆಗಿಲ್ರಿ. ನಡೀತಾವೆ. ಯಾರ್ಯಾರ ಕಾಲಕ್ಕೆ ಯಾರು ಉಚ್ಚಾಟನೆ ಆಗ್ಬೇಕು ಆಗ್ತಾರ. ಕಾಲ ಆಯ್ತು ತಸ್ಮೈ. ವಿಚಾರ ಹೇಳಿದ್ರಿ, ಇನ್ನೊಂದು ಸ್ವಲ್ಪ ಅದ್ರ ವಿದೇಶ ವಿಚಾರ ಹೇಳಿದ್ರಿ. ವಿದೇಶದಲ್ಲಿ ಆಸ್ತಿ ಮಾಡಿದ ವಿಚಾರ ಹೇಳಿದ್ರಿ. ಇಲ್ಲ ಅಂತ ಹೇಳಿ ಅವ್ನು ಡಿಕ್ಲೇರ್ ಮಾಡ್ರಿ. ವಿಜಯೇಂದ್ರ ನಾನು, ನಮ್ಮ ಅಪ್ಪ, ನಮ್ಮ ಅಣ್ಣ, ನನ್ನ ಅಕ್ಕ, ತಂಗಿ, ನನ್ನ ಹೆಂಡತಿ, ಮಕ್ಕಳ ಹೆಸರಲ್ಲೇ ಯಾವುದೇ ಬ್ಯಾಂಕ್ನಾಗ ಖಾತೆ ಇಲ್ಲ ವಿದೇಶದ್ದು, ಎಲ್ಲೂ ಆಸ್ತಿ ಮಾಡಿಲ್ಲ, ಸ್ವಿಸ್ ಬ್ಯಾಂಕ್ ಆದಿಯಾಗಿ ಆಗಿಲ್ಲ ಅಂತ ಹೇಳಿ ಅವ್ರು ಯಡಿಯೂರು ಸಿದ್ದಲಿಂಗೇಶ್ವರ ಅವ್ರ ಮನೆ ದೇವ್ರು ಅದಾರಲ್ಲ, ಅವ್ರ ಅಪ್ಪಗೆ ಹೆಸರು ಇಟ್ಕೊಂಡು ಅಲ್ಲಿ ಯಡಿಯೂರಪ್ಪ ಅಂತಾಳೆ. ಅಲ್ಲಿ ಹೋಗಿ ಹಾನಿ ಮಾಡಿ ಹೇಳಿ ರಾಜ್ಯದ ಜನರಿಗೆ, ನಾ ರೈತನ ಮಗ, ರೈತರಿಗೆ ಬಜೆಟ್ ಕೊಟ್ಟಿನ ಅಂತ ಹೇಳೋರು ವಿದೇಶನಾಗ ಯಾಕೆ ಆಸ್ತಿ ಮಾಡಿದ್ರಪ್ಪ? 3 ತಿಂಗಳಿಗೊಮ್ಮೆ ದುಬೈ ಕೂಡಿ ಹೋಗ್ತಿರ್ಲಿ, ಅದಕ್ಕೆ ಕೂಡಿ ಹೋಗ್ತಾರೆ ಅಪ್ಪ ಮಕ್ಕಳು. ಅಲ್ಲಿ ಅದಕ್ಕೆ ಹೋಗ್ತಿದ್ರು. ದುಬೈದಾಗ ಏನಿದೆ, ದುಬೈ ಒಮ್ಮೆ ನೋಡಿಬಿಟ್ರೆ ಕಲಾಸ್ರಿ ಅದೇನು ಹಗಲೆಲ್ಲ ಅದೇ ಬಿಲ್ಡಿಂಗೇ ನೋಡೋದಲ್ಲ, ಅದೇ ರೋಡೇ ನೋಡೋದು. ಹಂಗೆ ಬಂದು ಏನಾದ್ರು ಕರ್ನಾಟಕ ಮಾಡೋರು ಇದ್ದೀರಾ? ಇಲ್ಲ. ಅದಕ್ಕೆ ನೀವು ವಿದೇಶದಾಗ ಆಸ್ತಿ ಮಾಡ್ರಿ, ನಿಮ್ಮ ನೈತಿಕತೆ ಇಲ್ಲ. ಈ ಒಂದು ಸಂದರ್ಭದಲ್ಲಿ ಸ್ವಾಮೀಜಿಗಳು ಕೂಡ ಬಹಳಷ್ಟು ಕೇಳಿ ಬರ್ತಾ ಇದೆ, ಅವನ್ನ ಮಾಡಲಾಗ್ತಾ ಇದೆ. ಹಾಗೆ ತಾವು ಸ್ವಾಮೀಜಿಗಳು ಏನು ಹೇಳಬಯಸ್ತೀರಿ? ಸ್ವಾಮೀಜಿಗಳು ನೋಡ್ರಿ, ಇವತ್ತು ಒಬ್ಬ ಮಠಾಧೀಶರಾಗಿ ಸಮುದಾಯದ ಅಭಿವೃದ್ಧಿಗಾಗಿ ಕೆಲಸ ಮಾಡಕತ್ತಾರೆ.
ಅವ್ರದ್ದೇನು ಸ್ವಾರ್ಥ ಇಲ್ಲ. ಅವ್ರು ಏನಾದರೂ ಸ್ವಾಮೀಜಿಗಳು ಹಣದ ಆಸೆಗೆ ಬಿದ್ದಿದ್ರೆ ಪಾದಯಾತ್ರೆ ಮಾಡೋ ಸಂದರ್ಭದಾಗೇ ಮೋಹನ್ ಲಿಂಬಿಕಾಯಿ ಒಂದು ಆಫರ್ ತೊಗೊಂಡ್ಬಂದಿದೆ ಯಡಿಯೂರಪ್ಪನ ಕಡೆಯಿಂದ. ಹರಿಹರ ಪೀಠಕ್ಕೆ ಹೆಂಗೆ 10 ಕೋಟಿ ರೂಪಾಯಿ ಕೊಟ್ಟಿವಿ, ನಿಮಗೂ 10 ಕೋಟಿ ರೂಪಾಯಿ ಕೊಡ್ತೀವಿ, ಕಾಲು ಬ್ಯಾನ್ ಆಗಲಕತ್ತವು, ನನಗೆ ಮುಂದೆ ನಡೀದು ಆಗಲಾಗೈತೆ ಅಂತ ಹೇಳಿ ನೆಪ ಮಾಡಿ ನೀವು ವಾಪಸ್ ಬೆಂಗಳೂರು ಬಂದುಬಿಡ್ರಿ, 15 ದಿವಸದಾಗ ನಿಮ್ಮ ಮಟ್ಟದ ಅಕೌಂಟಿಗೆ ಯಡಿಯೂರಪ್ಪನ ಕಡೆಯಿಂದ 10 ಕೋಟಿ ರೂಪಾಯಿ ಹಾಕಿಸ್ತೀನಿ. ಅವ್ರು ಒಪ್ಪದರ. ಅಲ್ಲೇ ಹರಿಹರ ಸ್ವಾಮಿ 8 ಕೋಟಿ ರೂಪಾಯಿ ತೊಗೊಳೋಣ, ಫೇಕ್ ಗ್ರಾಮ ಪಂಚಾಯತ್ ಒಳಗೆ ಫೇಕ್ ಬಿಲ್ಡಿಂಗ್ ಕಟ್ಟ್ಯಾರ ಅಂತೇಳಿ ಫೇಕ್ ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡಿ 10 ಕೋಟಿ ರೂಪಾಯಿ ವಿಡ್ರಾ ಮಾಡ್ಕೊಂಡಂತ. ಯಾರು? ಹರಿಹರದ ಲಕ್ಷ್ಮಣಾನಂದೇಶ್ವರ ಮಹಾಸ್ವಾಮಿ. ತಿಳಿದ್ರೆ ಈ ಕೂಡಲ ಸಂಗಮ ಸ್ವಾಮಿಗಳು ಸಮುದಾಯಕ್ಕಾಗಿ ಹೋರಾಟ ಮಾಡಕತ್ತಾರೆ. ಯಾವುದೇ ಒಂದು ಸಮುದಾಯ, ಇವತ್ತು ವಾಲ್ಮೀಕಿ ಸಮಾಜ ಸ್ವಾಮಿಗಳು ಅವರು ಎಷ್ಟೋ ದಿವಸ ಉಪವಾಸ ಕೂತರು. ಅವ್ರ ಸಮುದಾಯದ ಒಂದು ತಮ್ಮ ಮಕ್ಕಳ ಭವಿಷ್ಯ ನೋಡಿದ್ರು. ಇವತ್ತು ನಮ್ಮ ಇವ್ರು ಯಾರು ಮಾದರ್ ಚೆನ್ನಯ್ಯ ಸ್ವಾಮಿಗಳು ಇಡೀ ಒಂದು ಮಾದಿಗ ದಂಡೋರ ಸಮಾಜದ ಭವಿಷ್ಯ ಒಳ್ಳೆಯದಾಗಲಿ ಅಂತ ಹೋರಾಟ ಮಾಡಿದ್ರು. ನಮ್ಮ ಕನಕ ಪೀಠದ ಜಗದ್ಗುರುಗಳು ನೋಡಿ, ಅವ್ರ್ಯಾರ ಪೀಠದಿಂದ ಆ ಸಮುದಾಯಕ್ಕೆ ಅನ್ಯಾಯ ಆದಾಗ ಅವ್ರು ಪ್ರತಿಭಟನೆ ಮಾಡೋದು, ಅದನ್ನು ಹಕ್ಕು ಕೇಳೋದು ಪ್ರತಿಯೊಬ್ಬ ಸ್ವಾಮಿಗಳಿಗೆ ಇವತ್ತು ಅಧಿಕಾರ ಇದೆ. ಮಠಾಧೀಶರು ಎಷ್ಟೋ ಸಲ ವೀರಶೈವಲಿಂಗಾಯತರಿಗೂ OBC ಕೊಡೋ ಥರ ಸಲ ಹೇಳಿದ್ರು, ಇವು ಯಡಿಯೂರಪ್ಪ ಮೋಸ ಮಾಡ್ದ. ಹಂಗೆ ಯಾವುದೇ ಮಠಾಧೀಶರು, ಕೆಲವೊಂದು ಮಠಾಧೀಶರು ಇಡೀ ಹಿಂದೂ ಸಮಾಜದದು ಇವತ್ತು ಪೇಜಾವತರಿಗಳದಾರ, ಇಡೀ ಹಿಂದೂ ಸಮಾಜದ ಒಳ್ಳೆಯದನ್ನು ಬಯಸ್ತಾರೆ. ದಲಿತರು ಯಾವಾಗ ಕ್ರಿಶ್ಚಿಯನ್ರ ಇದಕ್ಕೆ ಧರ್ಮಕ್ಕೆ ಸೇರಿದಾಗ ತಮಿಳ್ನಾಡಿಗೆ ಹೋಗಿ ವಾಪಸ್ ಮತ್ತೆ ವಾಪಸ್ಸಿ ಮಾಡಿದವ್ರು. ಆಯಾ ಸಂತರು ಆಯಾ ಕಾಲದಲ್ಲಿ ಒಳ್ಳೆ ಕೆಲಸ ಮಾಡ್ತಾರೆ. ಕೆಲವೊಂದು ಸ್ವಾಮಿಗಳು ನಕಲಿ ಸ್ವಾಮಿಗಳು ಇರ್ತಾರೆ, ಕಮ್ಯುನಿಸ್ಟ್ ಮೈಂಡೆಡ್ ನಕಲಿ ಸ್ವಾಮಿಗಳು ಅದಾರ ನಮ್ಮಲ್ಲಿ. ಹೆಂಗಂದ್ರೆ ಇಸ್ಲಾಮಕ್ಕೆ ಲಿಂಗಾಯತ ಧರ್ಮಕ್ಕೆ ಹೋಲಿಸ್ತಾರೆ. ಇಸ್ಲಾಂ ಸಿದ್ಧಾಂತನೇ ಬೇರೆ, ಲಿಂಗಾಯತರ ಸಿದ್ಧಾಂತ ಬೇರೆ. ಲಿಂಗಾಯತರೊಳಗೆ ಅಕ್ಕನ ಮಗಳನ್ನ ಲಗ್ನ ಆಗ್ತಾರೆ, ಸ್ವತಃ ಮಗಳನ್ನ ಆಗೋದಿಲ್ಲ. ಇಸ್ಲಾಮ್ದಾಗ ಸ್ವಂತ ಮಗಳನ್ನ ಆಗ್ತಾರೆ. ಸ್ವಂತ ಮಗಳ ಆಗ ಅಂದ್ರೆ ಅವನ ಹೆಂಡ್ತಿನೇ ಮಗ ಆಗ್ತಾನೆ. ಇವು ಉದಾಹರಣೆ ನಡೀತಾವಲ್ಲ, ನಮ್ಮ ಧರ್ಮದಾಗ ನಡೀತಿರ್ತಾನೆ. ನಮ್ಮಲ್ಲಿ ಲಿಂಗಾಯತರೊಳಗೆ ಗೋ ಹತ್ಯೆ ಮಾಡ್ತೀವಿ ನಾವು. ನಾವೆಲ್ಲರ ವಿಭೂತಿ ಹಚ್ಚೋದು ಗೋವಿನ ಸಗಣಿದಿಂದ. ಎಲ್ಲರ ಮನೆಯಾಗೂ ಈಶ್ವರನೇ ಅದಾನ, ವಿಷ್ಣುವನೇ ಅದಾನ. ಇವತ್ತು ದೇವರು ಎಲ್ಲ ಒಂದೇ ಅದಾರ. ಇವ್ರು ಏನು ಮಾಡ್ಲಕತ್ತಾರ, ಮಠಾಧೀಶರನ್ನ ಟಾರ್ಗೆಟ್ ಮಾಡೋದು. ಯಾಕಂದ್ರೆ ಇಟ್ಟು ದಿವಸ ಉಪಯೋಗ ಮಾಡ್ಕೊಂಡಾರ. ಈಗ ನೀವು ಹೇಳಿದ್ರಲ್ಲ, ದಿಲ್ಲಿಗೆ 8 ಮಂದಿ ಕೂಡಲ ಸಂಗಮ ಸ್ವಾಮಿಗಳನ್ನ ಕರ್ಕೊಂಡು ಹೋಗ್ಯಾರ. ಒಂದರೆ ಯತ್ನಾಳ್ ಕರ್ಕೊಂಡು ಹೋಗ್ಯಾನ, ನೀವು ಪ್ರೂಫ್ ಕೊಡ್ರಿ. ಅಮಿತ್ ಶಾ ಅವ್ರ ಬಲ್ಲಿ ಹೋದ್ರೂ ನಾನು ಹೋಗ್ಬೇಡ ಅಂತೇಳಿ, ನನ್ನ ಹೆಸರು ಹೇಳ್ಬೇಡ್ರಿ, ಹೋಗ್ರಿ ಸಮಾಜ ಬೇಡ್ಲಕ್ಕೆ ಹೋಗ್ರಿ. ಯತ್ನಾಳ್ ಮುಖ್ಯಮಂತ್ರಿ ಮಾಡಿರಿ, ಯತ್ನಾಳ್ ಮಂತ್ರಿ ಮಾಡಿರಿ. ಯತ್ನಾಳೇ ನಾನೇ ಬೇಡಲ್ಲ ಮಂತ್ರಿ, ನೀವು ತಲೆ ಕೆಡಿಸ್ಕೋಬೇಡ ಅಂತ ಹೇಳೀನಿ. ಅದಕ್ಕೆ ಕೂಡಲ ಸಂಗಮ ಸ್ವಾಮಿಗಳ ಬಗ್ಗೆ ಹಗುರವಾಗಿ ಮಾತಾಡೋದು ಇವ್ರಿಗೆ ಯಾರಿಗೂ ನೈತಿಕತೆ ಇಲ್ಲ. ಇವರೆಲ್ಲ ಕಳ್ಳರದಾರ, ಇವರೆಲ್ಲ ಅವ್ರು ಉಪಯೋಗ ತೊಗೊಂಡವ್ರು ಅದಾರ. ಪಾಪ ಅದೇ ವಿನಯ್ ಕುಲಕರ್ಣಿ ಮಾತಾಡೋದ ನಿನ್ನೂವರೆಗೆ ಏನಾರ. ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಾರೆ ಹಂಗೆ ಯತ್ನಾಳ್ರು ಒಬ್ಬರೇ ನಾಯಕರು ಅನ್ನತ್ತೆ. ಮಾಡಿಸುವ ನೀನೇ ನಾಯಕ ಆಗ, ನಿನಗೆ ಒಂದು ಹಾರ ಹಾಕ್ತೀವ್ರೆ. ನಮ್ಮ ನಿರಾಣಿ ಹೇಳಿದ್ರಲ್ಲ, ಎಷ್ಟೋ ತಲೆ ಬಂಗಾರ ಹಾಕ್ತಾನೆ ಹೇಳಿದ್ರಲ್ಲ, ನಿಮ್ಮ ಬೆಳಗಾವದಾಗ ಹೇಳಿದ್ರಲ್ರಿ, ನಾವು 2 kg ಹಾಕಿ 5 kg ಹಾಕೋಣ ಅಂತ ಮಾಡಿಸ್ತೀರ. ನಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಕೇಳ್ತೀನಿ, ಇಡೀ ಪಂಚಮಸಾಲಿ ಸಮುದಾಯದಿಂದ ನಿಮ್ಗೆ 5 ಕಿಲೋ ಬಂಗಾರ ನಾನೇ ಹಾಕಿಸ್ತೀನಿ, ನನ್ನ ಜವಾಬ್ದಾರಿ. 2A ಕೊಡಿಸ್ತೀರಿ. ಮತ್ತು ಕೂಡಲ ಸಂಗಮ ಸ್ವಾಮಿಗಳ ಹೋರಾಟದಿಂದ ಬರೀ ಪಂಚಮಸಾಲಿಗೆ ಅನುಕೂಲ ಆಗಿಲ್ಲ. 5 ಇದ್ದಿದ್ದು 7 ಮಾಡಿ, 3B ಇದ್ದಿದ್ದು 2D ಮಾಡಿ ನಮ್ಗೆ ಕೊಟ್ಟಾರ. ಅದ್ರೊಳಗೆ ಜೈನರದಾರ, ಮರಾಠರದಾರ, ಕುರುಬ ಜನಾಂಗದ ಯಾವುದೋ ಕೆಲವೊಂದು ಕಮ್ಯುನಿಟಿ ಬಿಟ್ಟು ಹೋಗಿದ್ದು ಅವು ಸೇರಿ ಅವು. ಅಲ್ಲಿದಿಂದ ಕ್ರಿಶ್ಚಿಯನ್ರದಾರ, ವೈಷ್ಣವತ್ವ ಒಂದು ಯಾವುದೋ ಜಾತಿ ಅದು ಅಂದ್ರೆ ಇಷ್ಟೆಲ್ಲ ಜಾತಿಗಳು ಕೂಡಿ ಕೊಟ್ಟಾರ. ಬರೀ ಅದು ಮತ್ತು ವೀರಶೈವ ಲಿಂಗಾಯತರು ಎಲ್ಲ ಅದಾರ. ಆದಿಬಣಿಗರು ಅದಾರ, ಕೂಡೊಕ್ಕಲಿಗರು ಅದಾರ, ಲಿಂಗಾಯತ ರೆಡ್ಡಿ ಅದಾರ. ಅಂದ್ರೆ ಇಡೀ ಸಮುದಾಯಕ್ಕೆ ಈ ಹೋರಾಟದ ಲಾಭ ಆಗೈತಿ. ಮತ್ತು ಕೂಡಲ ಸಂಗಮ ಸ್ವಾಮಿಗಳು ಯಾರ ಕಡೆನೂ 1 ರೂಪಾಯಿ ದುಡ್ಡು ತಿಂದಿಲ್ಲ. ನಾವೇ ಯಾರು ದುಡ್ಡು ಕೊಟ್ಟರೆ ಪಾಪ ಅವ್ರ ಬಲ್ಲಿ ಇಲ್ರಿ, ಅಲ್ಲಿ ನಮ್ಮ ಸಮಾಜ ಅಧ್ಯಕ್ಷದ ಅವನ ಕೈ ಕೊಡೋಣ. ನಾವೆಲ್ಲ ಫೈರ್ ಬಂಡ್ ಯತ್ನಾಳ್ ಅವರು ಯಾವಾಗ ಫೈರ್ ಆಗ್ತಾರೆ? ಯಾಕಂದ್ರೆ ಅದೊಂದು ಮೂರ್ತಿ ಏನೋ ಮಿಕ್ಸ್ ಆಗ್ತಾ ಇದೆ. ಯಾವ ಮೂರ್ತಿ? ಒಂದು ಅಂದ್ರೆ ಮುಹೂರ್ತ ನಿಗದಿ ಆಗ್ಬೇಕು. ನಾನು ನೋಡ್ರಿ, ನಾ ಭಾಳ ಟೈಮ್ ಐತಿ, 3 ವರ್ಷ ಐತಿ. ಏನೇನು ಬದಲಾವಣೆ ಆಗ್ತಾವೋ ಏನೇನು ಗೊತ್ತಿಲ್ಲ. ಹಾಂ,
ಮೆದುಳಿಗೂ ನಾಲ್ಗೆಗೂ ಲಿಂಕ್ ಇಲ್ಲ ಅಂತ ಯಾರ್ರಿ? ಹೆಬ್ಬಾಳ್ಕರ್ ಮೇಡಮ್ ಅವರು ನೀವು ಪಕ್ಷ ಅವ್ರದ್ದು ಮೆದುಳು ಯಾರ ಬಳಿ ಇತ್ತು ಗೊತ್ತಿಲ್ಲ, ಹೃದಯ ಯಾರ ಬಳಿ ಇತ್ತು ಗೊತ್ತಿಲ್ಲ. ನಾನು ಹಿಂಗತ್ತೀನಿ ನೋಡ್ರಿ, ಇನ್ನೊಂದು ಸ್ವಲ್ಪ ಆಗಿಬಿಟ್ರೆ ಇನ್ನೂ ಭಾಳ ಮುಂದಕ್ಕೆ ಹೋಗ್ತೀನಿ. ಅಷ್ಟಕ್ಕೆ ಅವ್ರದ್ದು ತಮ್ಮ ಇತಿಮಿತಿ ಒಳಗಿರಲಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಮಾಜ ಹೆಸರು ಹೇಳಿ ಒಂದು ವೇಳೆ ಮೀಸಲಾತಿ ಸಿಗದಿದ್ದರೆ ನಾನು ರಾಜೀನಾಮೆ ಬೀಸಾಕ್ತೀನಿ ಅಂತ ಗೋಕಾಕ್ನಾಗ ಏನು ಭಾಷಣ ಮಾಡಿದ್ರಲ್ಲ, ಇವತ್ತು ನಮ್ಮ ಲಿಂಗಾಯತರು ಎಲ್ಲ ಹೊಡೆಸಿದ್ರಲ್ಲ ಸುವರ್ಣಸೌಧ ಮುಂದೆ, ಯಾಕೆ ಸಿದ್ದರಾಮಯ್ಯನವ್ರು ಕೇಳಿಲ್ಲ? ಇವತ್ತು ರಾಷ್ಟ್ರೀಯ ಮಾನವ ಹಕ್ಕು ಇವತ್ತು ಹೈಕೋರ್ಟಿಗೆ ಹೋಗಿ ಕೂಡಲ ಸಂಗಮ ಸ್ವಾಮಿಗಳು ಇವತ್ತು ತನಿಖೆಗೆ ಆದೇಶ ಆಯಿತು. ಜುಡಿಷಿಯರಿ ಎನ್ಕ್ವೈರಿ ಆಗಬೇಕು, 3 ತಿಂಗಳದಾಗ ರಿಪೋರ್ಟ್ ಕೊಡಬೇಕು. ಯಾರ್ಯಾರು ಪೊಲೀಸ್ ಅಧಿಕಾರಿಗಳು ತಪ್ಪು ಮಾಡ್ಯಾರ ಮೊದಲ IDGP ಜೈಲಿಗೆ ಹೋಗ್ಬೇಕು. ಅವ ಯಾವ ಅದಲ್ಲ, ಹಿತೇಶ ಏನು ಹಿತೇಂದ್ರ ಅವ ಅಲ್ಲೊಬ್ಬ ಇನ್ನೊಬ್ಬ ಲೋಫರ್ ಅವ ಬಾಯಿ ಹೋದು ನಮ್ಮ ಅದು ಸಮಾಜಕ್ಕೆ ಹೊಡೆದಾನಲ್ಲ ಅವ ಗಡೇಕರ ಬಡೇಕರ ಅವ PSI CPI ಅವ್ನಿಗೆ 10,000 ರೂಪಾಯಿ ಬಹುಮಾನ ಕೊಟ್ಟಾನವ ಹಿತೇಂದ್ರ. ಮನೆ ವಿಧಾನಸಭೆದಾಗ ಹೇಳೀನಿ. ಇಂಥ ಅಯೋಗ್ಯರು ಎಲ್ಲ IDGP ಅವ್ನ ಮುಂದೇನೋ ಬೆಂಗಳೂರು ಕಮಿಷನರ್ ಮಾಡ್ತೀನಿ ಅಂತೇನೋ ಮಾತು ಕೊಟ್ಟಿದ್ರು ಕಾಣಿಸ್ತೈತಿ. ಈಗ ನಮ್ಮ BJP ಹಂಗೆ ಅದಾವ. ಇವ್ರ ಬಳಿ ಇಂಟಿದ್ದವರೆಲ್ಲ ದೊಡ್ಡ ದೊಡ್ಡ ಪೋಸ್ಟಿಗೆ ಹೋಗ್ಯಾರ ಅಂದ್ರೆ ಇವ್ರದ್ದೆಲ್ಲ ಹೋಗಿ ಹೇಳಿಬಿಟ್ಟಾರೆ ಸಿದ್ದರಾಮಯ್ಯ. ಇಂಥ ಪೊಲೀಸ್ ಅಧಿಕಾರಿಗಳು ಇಟ್ಕೊಂಡಾರ ಇವರು. ಆ ಹಿತೇಂದ್ರ ಮನುಷ್ಯತ್ವನೇ ಇಲ್ಲ ಅವನಿಗೆ. ಹೇಳಿ ನಾವು ವಿಧಾನಸಭೆದಾಗೆ ಚಾಲೆಂಜ್ ಮಾಡಿ ನೋಡಿ, ಎಲ್ಲಿ ಹೋಗೋದಿಲ್ಲಪ್ಪ ಅಂತ ಹೇಳಿ. ನಾನು ಕಣ್ಣ ಮುಂದೆ ನೀನು ನಾ ಯಾರು ಪೊಲೀಸ್ ಆಫೀಸರ್ ಸಾಪ್ ಕೊಟ್ಟಿನಿ ಅವ್ರು ಹಾಗೆ. ಇಲ್ಲೊಬ್ಬ ಮೆಟ್ಗೋಟು ಮಟ್ಟದ್ದು ಬಂದಿದ್ದಿಲ್ಲ, ಬೆಳಗಾವಿ DSP ಆಗಿದ್ದ. ನಾನು ಬಿಜಾಪುರನಾಗ ಸಿಕ್ಕಂದು ಹೊಡೆದಿದ್ದ. ಅವ್ನಿಗೆ ಹೇಳಿದ್ದೆ, ನೀನು ಒಂದು ದಿವಸ ನಾ ಮಂತ್ರಿಯಾಗಿ ನೀನು ನಮ್ಮ ಮುಂದೆ ಬಂದು ನಿಂದಿರ್ಬೇಕಾಗ್ತದೆ ಸಲ್ಯೂಟ್ ಹೊಟ್ಕೊತು. ಆ ನಡುಮನಿ ಅಂತ ಒಬ್ಬ ಇದ್ದ SP, ಅವನು ಹಿಂಗೆ ಹಾರಾಡಿದ್ದ, ನಾರಾಯಣ ನಡುಮನಿ ಅಂತ. ಇವರು ಇತಿಮಿತಿಯೊಳಗಿರ್ಬೇಕು. ಒಬ್ಬ ಪಾರ್ಟಿ ಏಜೆಂಟ್ರ ಕೆಲಸ ಮಾಡುವ ಆ ಗಡೇಕರು ಇಷ್ಟು ಹೊಡೆದಾನ್ರಿ ನಮ್ಮ ಸಮಾಜದವ್ರಿಗೆ. ಅದಕ್ಕೆ 10,000 ಬಹುಮಾನ ಕೊಡ್ತಾನೆ ನೀವು ಹಿತೇಂದ್ರ ಅಂದ್ರೆ ಎಷ್ಟು ಇವ್ರಿಗೆ ದುರಂಕಾರ. ಎಷ್ಟು ಅಂದ್ರೆ ಸಿದ್ದರಾಮಯ್ಯನೇ ಕಡಿತಾನೆ ಇರ್ತಾನ. ಅಲ್ಲ, ಇದನ್ನು ನಿಮ್ಮ ಲೀಡರ್ ಪ್ರಶ್ನೆನೇ ಮಾಡಿ ಮಾಡೋದಿಲ್ಲ ಅವರು. ಏನು ಪ್ರಶ್ನೆ ಮಾಡ್ತಾರೆ?